ಹೆಲೋ ಎವ್ರಿವನ್, ಹೇಗಿದ್ದೀರೆಲ್ರು? ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶ್ರೇಯಾ ಯೂಟ್ಯೂಬ್ ಚಾನೆಲ್. ಇವತ್ತಿನ ರೆಸಿಪಿ ತುಳುನಾಡಿದ್ದು ಟ್ರೆಡಿಷನಲ್ ರೆಸಿಪಿ. ನೀವು ನೋಡಿರ್ತೀರಾ, ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ ಯಾವ ರೆಸಿಪಿ ಅಂತ. ಹೌದು, ಇವತ್ತು ಬಂದಿರೋದು ಮರ್ವಾಯಿ ಸುಕ್ಕ ಮಾಡೋಣ ಅಂತ. ತುಳುನಾಡಿದ್ದು ಟ್ರೆಡಿಷನಲ್ ರೆಸಿಪಿ ಮರ್ವಾಯಿ ಸುಕ್ಕ ಹೇಗೆ ಮಾಡುದು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಇವಳು ನಮ್ಮ ಬಡ್ಡೆ ಗರ್ಲ್ ಮೊನ್ನೆದ್ದು. ಹಾಯ್ ಬನ್ನಿ. ಓಕೆ, ಟಾಟಾ, ಬಾಯ್ ಬಾಯ್. ನೋಡಿ ಕೊಯ್ಯೋಲ್, ನೋಡಿ ಕೊಯ್ಯೋಲ್. ಇದು ನಮ್ಗೆ ಇವತ್ತು ಕೊಯ್ಯೋಲ್ ಕೊಟ್ಟದ್ದು ನಮ್ಮ ನೇಬರ್ ಗೀತಕ್ಕ. ಥ್ಯಾಂಕ್ ಯು ಗೀತಕ್ಕ. ಕೊಯ್ಯೋಲ್ ಆಯ್ಕೊಂಡೆ. ನೋಡಿ ಕೊಯ್ಯೋಲ್, ನೋಡಿ ಕೊಯ್ಯೋಲ್, ಕೊಯ್ಯೋಲ್, ದೊಡ್ಡ ದೊಡ್ಡ ಕೊಯ್ಯೋಲ್. ಮೊದಲಿಗೆ ಇವಾಗ ಸುಕ್ಕ ಪೌಡರ್ ಮಾಡ್ಲಿಕ್ಕೆ ಇಲ್ಲಿ ಒಂದು 15 ಬ್ಯಾಡ್ಗಿ ಚಿಲ್ಲಿ, 15 ಬ್ಯಾಡ್ಗಿ ಚಿಲ್ಲಿ, ನಂತರ 3 ಟೇಬಲ್ ಸ್ಪೂನ್ ಕೊತ್ತಂಬರಿ. ಸ್ವಲ್ಪ ಕಮ್ಮಿ ಪೌಡರ್ ಮಾಡ್ತಿರಾದ್ರೆ ಕಮ್ಮಿ ಕ್ವಾಂಟಿಟಿ ತಗೊಳ್ಬಹುದು. ಇದ್ರ ಜೊತೆನೆ 1 ಟೇಬಲ್ ಸ್ಪೂನ್ ಜೀರಿಗೆ, ಒಂದು 15 ಕಾಳು ಮೆಂತೆ, ಒಂದು 20 ಕಾಳು ಕರಿಮೆಣಸು. ಕರಿಮೆಣಸು ಖಾರ ಕಮ್ಮಿ ಬೇಕಿದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಇದ್ರ ಜೊತೆನೆ ಗರಂ ಮಸಾಲೆಯಲ್ಲಿ 2 ತುಂಡು ಚಕ್ಕೆ, 1 ಬೇ ಲೀವ್ಸ್, 2 ಸ್ಟಾರ್ ಇದ್ರಲ್ಲಿ 2 ತುಂಡು ಮಾಡ್ಕೊಂಡಿದ್ದೇನೆ. ಇದ್ರ ಜೊತೆ 4 ಲವಂಗ, ಜಾಯಿಕಾಯಲ್ಲಿ ಸ್ವಲ್ಪ ತುಂಡು ಜಾಯಿಕಾಯಿ ಹಾಕೊಂಡಿದ್ದೇನೆ, ಸ್ವಲ್ಪ ಮೇಸ್ ಫ್ಲವರ್ ತುಂಡು ಮಾಡ್ಕೊಂಡು, 1 ಇಡೀ ಫ್ಲವರ್ ಅಲ್ಲಿ ತುಂಡು ಮಾಡ್ಕೊಂಡು, ಮತ್ತೆ 2 ಏಲಕ್ಕಿ, ಸೋಂಪು ಒಂದು ಅರ್ಧ ಟೇಬಲ್ ಸ್ಪೂನ್ ಸೋಂಪು, ಒಂದು 5 ಎಸ್ಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು. ಇದ್ರ ಜೊತೆನೆ ಒಂದು 1/4 ಟೀ ಸ್ಪೂನ್ ಅರಿಶಿನ ಪೌಡರ್. ಇಷ್ಟನ್ನು ನಾವು ಇವಾಗ ರೋಸ್ಟ್ ಮಾಡ್ಕೊಳ್ಬೇಕು. ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕಿದ ನಂತರ ಮೊದಲಿಗೆ ಬ್ಯಾಡ್ಗಿ ಚಿಲ್ಲಿಯನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ಬ್ಯಾಡ್ಗಿ ಚಿಲ್ಲಿ ಒಂದ್ಸಲ ಉಬ್ಬಿ ಬರುವ ತನಕ ಫ್ರೈ ಮಾಡ್ಕೊಳ್ಬೇಕು. ನಾನಿವತ್ತು ಇವಾಗ್ಲೇ ಅಂದ್ರೆ ಇವಾಗ ಪದಾರ್ಥ ಮಾಡೋದಾದ್ರೆ ಇವಾಗನೇ ಸುಕ್ಕ ಪೌಡರ್ ಮಾಡ್ತಿದ್ದೇನೆ, ಅದಕ್ಕೆ ಎಣ್ಣೆ ಹಾಕ್ತಿದ್ದೇನೆ. ನೀವು ಸ್ಟೋರ್ ಮಾಡ್ತೀರಾ ಅಂದ್ರೆ ಸುಕ್ಕ ಪೌಡರ್ ಅನ್ನು ಎಣ್ಣೆ ಸ್ವಲ್ಪ ಕಮ್ಮಿ ಹಾಕೊಂಡು ರೋಸ್ಟ್ ಮಾಡ್ಬೇಕು. ಇವಾಗ ಮೊದ್ಲಿಗೆ ಇಲ್ಲಿ ಇವಾಗ ಬ್ಯಾಡ್ಗಿ ಚಿಲ್ಲಿ ರೋಸ್ಟ್ ಆದ ನಂತರ ಅದೇ ಪ್ಯಾನ್ಗೆ ಸ್ವಲ್ಪ ಸೈಡ್ ಅಲ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಕೊತ್ತಂಬರಿ, ಜೀರಿಗೆ, ಕರಿಮೆಣಸು ಮತ್ತೆ ಮೆಂತೆಯನ್ನು ಹುರ್ಕೊಳ್ಬೇಕು. ಇಲ್ಲಾಂದ್ರೆ ಎಲ್ಲಾನು ಒಟ್ಟಿಗೆ ಹಾಕಿದ್ರೆ ಕೆಲವೆಲ್ಲ ರೋಸ್ಟ್ ಆಗಲ್ಲ. ಅದಕ್ಕೋಸ್ಕರ ಒಂದ್ಸಲ ಮೆಣಸು ಹುರಿದ ನಂತರ ಸ್ವಲ್ಪ ಸೈಡ್ ಅಲ್ಲಿ ಇಟ್ಕೊಂಡು ನಂತರ ಕೊತ್ತಂಬರಿ ಅದನ್ನೆಲ್ಲ ಹುರಿದು ನಂತರ ಅದನ್ನು ಕೂಡ ಸೈಡ್ ಮಾಡ್ಕೊಂಡು ಇವಾಗ ನಾವು ಕರಿಬೇವು ಮತ್ತೆ ಗರಂ ಮಸಾಲೆ ಎಲ್ಲ ಇದೆಯಲ್ಲ ಒಟ್ಟಿಗೆ ಹುರಿದ್ಕೊಳ್ಬೇಕು. ಕರಿಬೇವು ಸ್ವಲ್ಪ ನಾನು ತೊಳೆದಿದ್ದೆ, ಹಾಗೆ ಸ್ವಲ್ಪ ಒದ್ದೆ ಇದ್ರಿಂದ ಮೊದಲಿಗೆ ಹಾಕೊಂಡೆ. ನಂತರ ಗರಂ ಮಸಾಲ ಹಾಕೊಂಡು ಎಲ್ಲವನ್ನು ಒಂದ್ಸಲ ಕರೆಕ್ಟ್ ಆಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ರೋಸ್ಟ್ ಮಾಡ್ಬೇಕು, ಘಮ ಬರುವ ತನಕ ಫ್ರೈ ಮಾಡ್ಬೇಕು. ನೀವು ಸುಕ್ಕ ಪೌಡರ್ ಸ್ಟೋರ್ ಮಾಡ್ತೀರಾ ಅಂತ ಇದ್ರೆ ಎಣ್ಣೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಅಲ್ಲಾಂದ್ರೆ ಫ್ರೆಶ್ ಪದಾರ್ಥಕ್ಕೆ ಯಾವಾಗ್ಲೇ ಮಾಡೋದಾದ್ರೆ ಎಣ್ಣೆ ಹಾಕೊಂಡು ರೋಸ್ಟ್ ಮಾಡ್ಕೊಳ್ಬಹುದು, ಒಳ್ಳೆ ಘಮ ಬರುತ್ತೆ. ಅದಕ್ಕೋಸ್ಕರ ಇವಾಗ ಅದನ್ನೊಂದು ಪ್ಲೇಟಿಗೆ ಹಾಕಿ ತಣ್ಣಗಾಗ್ಲಿಕ್ಕೆ ಇಟ್ಟು ಬಿಡೋಣ. ಇವಾಗ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ತುರ್ದಿಟ್ಕೊಂಡಿರುವ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ಳೋಣ. ತೆಂಗಿನಕಾಯಿ ತುರಿಯನ್ನು ಹಾಕೊಂಡು ಎಣ್ಣೆಯಲ್ಲಿ ಚೆಂದ ಫ್ರೈ ಮಾಡ್ಕೊಳ್ಬೇಕು. ನಾನೊಂದು 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೇನೆ. ಅದ್ರಲ್ಲಿ ಆಲ್ರೆಡಿ ಅರಿಶಿನ ಇತ್ತಲ್ಲ, ಸೊ ಈಗ ಫ್ರೈ ಮಾಡಿದಾಗ ಒಳ್ಳೆ ಅರಿಶಿನ ಕಲರ್ ಎಲ್ಲ ಹಿಡಿದುಕೊಂಡಿದೆ. ನಂದು ಇಲ್ಲಿ ಅರಿಶಿನ ಪೌಡರ್ ಮನೆಯಲ್ಲೇ ಮಾಡಿದ ಅರಿಶಿನ ಪೌಡರ್, ನಾನು ಮನೆಯಲ್ಲೇ ಮಾಡಿದ್ದು. ಹೇಗೆ ಮಾಡಿದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಇಲ್ಲಿ ಹುರಿದ ಮಸಾಲೆ ಎಲ್ಲ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕೊಳ್ಳೋಣ. ನಮ್ದು ಇಲ್ಲಿ ಪ್ಯಾನಾಸೋನಿಕ್ ಮಿಕ್ಸಿ, ಒಳ್ಳೆ ಸ್ಮೂತ್ ಪೌಡರ್ ಆಗುತ್ತೆ, ಜಾಸ್ತಿ ಟೈಮ್ ಕೂಡ ಬೇಡ, ಬೇಗ ಸ್ಮೂತ್ ಆಗಿ ಪೌಡರ್ ಆಗುತ್ತೆ. ನಾನು ಲಾಸ್ಟ್ ಟೈಮ್ ಕೂಡ ಯೂಸ್ ಮಾಡಿದ್ದೆ. ನಂದು ಲಾಸ್ಟ್ ಮಿಕ್ಸಿ ಒಂದು 7 ರಿಂದ 8 ವರ್ಷ ಬಂದಿತ್ತು ಇವರದ್ದೇ. ಇವಾಗ ರೀಸೆಂಟ್ ಆಗಿ ನೀವು ಆಗಿ ತಗೊಂಡಿದ್ದೇನೆ. ನೋಡಿ, ಒಂದು 2 ನಿಮಿಷದಲ್ಲಿ ಸುಕ್ಕ ಪೌಡರ್ ರೆಡಿ ಆಯ್ತು. ನೋಡಿ, ಈ ರೀತಿ ಫೈನ್ ಪೌಡರ್ ಮಾಡ್ಕೊಂಡು ಬರ್ಬೇಕು. ಇವಾಗ ಫ್ರೆಶ್ ಮಾಡಿದ ಸುಕ್ಕ ಪೌಡರ್ ಆಗಿದ್ರಿಂದ ಈ ಮಸಾಲೆ ಎಲ್ಲ ಒಳ್ಳೆ ಘಮ ಬರ್ತಾ ಉಂಟಾಯ್ತಾ. ಸುಕ್ಕ ಪೌಡರ್ ಸ್ಟೋರ್ ಮಾಡುವ ಬದಲು ಈ ರೀತಿ ಫ್ರೆಶ್ ಆಗಿ ಮಾಡಿದ್ರೆ ಅಂತ ಅದ್ರ ಘಮ ರುಚಿ ಎಲ್ಲ ತುಂಬಾ ಒಳ್ಳೇದು ಎನ್ಹ್ಯಾನ್ಸ್ ಆಗಿ ಬರುತ್ತೆ. ಇವಾಗ ಮರವಾಯಿ ಸುಕ್ಕ ಮಾಡ್ಲಿಕ್ಕೆ ಮೊದಲಿಗೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು, ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಕರಿಬೇವು, ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕೊಳ್ಳೋಣ. ಇವೆಲ್ಲ ಫ್ರೈ ಆದ ನಂತರ ಒಂದು ಇಡೀ ಈರುಳ್ಳಿಯನ್ನು ಹಾಕೊಂಡಿದ್ದೇನೆ ನಾನಿಲ್ಲಿ. ಈರುಳ್ಳಿಯನ್ನು ಹಾಕೊಂಡು ಒಂದ್ಸಲ ಎಲ್ಲವನ್ನ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗ ಟೇಸ್ಟ್ ಒಳ್ಳೆ ಬರುತ್ತೆ. ನಂತರ ಒಂದು ಸಣ್ಣ ಟೊಮೆಟೊವನ್ನು ಹಾಕೊಂಡು ಒಗ್ಗರಣೆಯಲ್ಲಿ ಚಂದ ಫ್ರೈ ಮಾಡಬೇಕು. ಬೇಗ ಸಾಫ್ಟ್ ಆಗ್ಲಿ ಅಂತ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕಿ ಕರೆಕ್ಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಒಂದ್ಸಲ ಟೊಮೆಟೊ, ಈರುಳ್ಳಿ ಎಲ್ಲ ಸಾಫ್ಟ್ ಆಗ್ಲಿ. ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ನಂತರ ಹಸಿ ವಾಸನೆ ಹೋಗುವ ತನಕ ನಾವು ಇದನ್ನು ಚಂದ ಫ್ರೈ ಮಾಡಬೇಕು. ಇವಾಗ ಆಲ್ಮೋಸ್ಟ್ ಎಲ್ಲ ಒಗ್ಗರಣೆಯಲ್ಲಿ ಆಲ್ಮೋಸ್ಟ್ ಕುಕ್ ಆಗಿದೆ. ಇವಾಗ ಇಲ್ಲಿ ಹುಣಸೆ ಹಣ್ಣಿನ ನೀರ್ ಹಾಕೊಳ್ಬೇಕು. ನಾನಿಲ್ಲಿ ಒಂದು ಸಣ್ಣ ತುಂಡು ಹುಣಸೆ ಹಣ್ಣು ತಗೊಂಡಿದ್ದೇನೆ, ಅದನ್ನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ. ಅದನ್ನು ಹುಣಸೆ ಹಣ್ಣನ್ನು ಹಿಂಡಿ ನೀರು ಮಾತ್ರ ಹಾಕೊಳ್ಬೇಕು. ಹುಣಸೆ ಹಣ್ಣು ಕೆಲವರು ಹಾಕೊಳ್ತಾರೆ ಪಲ್ಪ್ ಸಮೇತ, ಬಟ್ ನಾನಿಲ್ಲಿ ನೀರು ಮಾತ್ರ ಹಾಕೊಂಡಿದ್ದೇನೆ. ಮತ್ತೆ ನಮ್ಮ ಕೊಯ್ಯೋಲ್ ಮರುವಾಯಿ ಮಾಡ್ಲಿಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಇವಾಗ್ಲೇ ಹಾಕೊಂಡು ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ಇವಾಗ ಹುಳಿ ಉಪ್ಪೆಲ್ಲ ಒಂದ್ಸಲ ಒಗ್ಗರಣೆ ಜೊತೆ ಸರಿಯಾಗಿ ಮಿಕ್ಸ್ ಆದ ನಂತರ ಇವಾಗ ನಾವು ಕ್ಲೀನ್ ಮಾಡಿದ ಮರುವಾಯನ್ನು ಹಾಕೊಳ್ಳೋಣ. ಇಲ್ಲಿ ಕೆಲವರು ಮರುವಾಯನ್ನು ಓಪನ್ ಮಾಡುದಿಲ್ಲ, ಅಂದ್ರೆ ನಾವಿಲ್ಲಿ ಕತ್ತಿಯಲ್ಲಿ ಓಪನ್ ಮಾಡಿ ಒಂದು ಸೈಡ್ ಮಾತ್ರ ಹಾಕೋದು, ಮಾಂಸ ಇರುವ ಸೈಡ್ ಅನ್ನು ಮಾತ್ರ ಹಾಕೋದು. ಕೆಲವರು ಇಡೀ ಮರುವಾಯನ್ನು ಬಿಸಿನೀರಿಗೆ ಹಾಕಿ ಓಪನ್ ಮಾಡಿ ಅದನ್ನೇ ಹಾಕ್ತಾರೆ. ಇಲ್ಲಿ ನಾವು ಹಾಗಲ್ಲ, ಒಂದ್ ಸೈಡ್ ಇದು ಮಾತ್ರ ಹಾಕೋದು, ಮಾಂಸ ಇರುವ ಸೈಡ್ ಅನ್ನು ಮಾತ್ರ ಹಾಕೋದು. ಹೀಗೆ ಮರುವಾಯಿ ಹಾಕಿದ ನಂತರ ಕರೆಕ್ಟ್ ಆಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಬೇಕು. ಯಾಕಂದ್ರೆ ಒಗ್ಗರಣೆಯಲ್ಲೇ ನಾವು ಉಪ್ಪು ಹುಳಿ ಎಲ್ಲ ಹಾಕಿರ್ತೇವೆ, ಅದಕ್ಕೋಸ್ಕರ ಈ ರೀತಿ ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಬೇಕು. ಒಟ್ಟಾರೆ ಹರಾಬರಿಯಲ್ಲಿ ಮಾಡುದಲ್ಲ, ಯಾಕಂದ್ರೆ ಹರಾಬರಿಯಲ್ಲಿ ಮಾಡಿದ್ರೆ ಅದ್ರ ಮಾಂಸ ಎಲ್ಲ ಸಪ್ರೇಟ್ ಆಗುತ್ತೆ. ಮರುವಾಯಿ ಇದು ಸಿಪ್ಪೆ ಒಂದು ಕಡೆ ಇರುತ್ತೆ, ಮಾಂಸ ಒಂದ್ ಕಡೆ ಇರುತ್ತೆ. ಇವಾಗ ಹಾಗೆ ಮಿಕ್ಸ್ ಮಾಡಿ ಕುಕ್ ಆಗ್ಲಿಕ್ಕೆ ಇಟ್ಟು ಬಿಡೋಣ. ಇವಾಗ ಇನ್ನೊಂದು ಪ್ಲೇಟ್ ಅಲ್ಲಿ ತುರಿದಿಟ್ಕೊಂಡಿರುವ ತೆಂಗಿನಕಾಯಿ ತುರಿಯನ್ನು ಅದ್ರ ಜೊತೆನೆ ಒಂದ್ 2 ಟೇಬಲ್ ಸ್ಪೂನ್ ಅಕ್ಕಿ ಹುಡಿ ಮತ್ತೆ ನಾವು 2 ಟೇಬಲ್ ಸ್ಪೂನ್ ಅಷ್ಟು ಮಸಾಲಾ ಪೌಡರ್ ಏನ್ ಮಾಡಿದ್ದೇವೆ, ಸುಕ್ಕ ಪೌಡರ್, ಇಷ್ಟನ್ನು ಹಾಕೊಂಡು ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಬೇಕು. ಅಕ್ಕಿ ಹುಡಿ ಅಂದ್ರೆ ನಾವು ನಾರ್ಮಲ್ ಆಗಿ ಕುಚ್ಚಲಕ್ಕಿ ಊಟ ಮಾಡ್ತೇವಲ್ಲ, ಅದೇ ಅನ್ನವನ್ನು ಬಿಸಿ ಪಾತ್ರೆಯಲ್ಲಿ ಹುರಿಬೇಕು. ಅದು ಒಳ್ಳೆ ಉಬ್ಬಿ ಬರ್ತದೆ. ನಂತರ ಹುಡಿ ಮಾಡಿ ಇಟ್ಕೊಳ್ಳೋದು. ಅದ್ರಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಬೇಕು. ಮರುವಾಯಿ ಸುಕ್ಕಕ್ಕೆ ಯಾವತ್ತು ಅಕ್ಕಿ ಹುಡಿ ಹಾಕ್ಬೇಕು, ಆವಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಸ್ವಲ್ಪ ಕುಕ್ ಆಗಿದೆ ಮರುವಾಯಿ. ಇವಾಗ ನಾವು ಪ್ರಿಪೇರ್ ಮಾಡಿದ ಏನ್ ತೆಂಗಿನಕಾಯಿ ತುರಿ, ಅಕ್ಕಿ ಹುಡಿ ಮತ್ತೆ ಸುಕ್ಕ ಪೌಡರ್ ಮಿಕ್ಸ್ಚರ್ ಏನಿದೆ ಇದನ್ನ ಹಾಕೊಂಡು ಸಾಫ್ಟ್ ಆಗಿ ಎಲ್ಲ ಕಡೆ ಮಸಾಲ ಹಿಡಿಯುವ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಾಂಸ ಸಪ್ರೇಟ್ ಆಗ್ಬಾರ್ದು, ಹಾಗಾಗಿ ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನಾನು ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡೆ. ಸ್ವಲ್ಪ ಸುಕ್ಕ ಪೌಡರ್ ಕಮ್ಮಿ ಅಂತ ಅನ್ಸಿತ್ತು, ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸುಕ್ಕ ಪೌಡರ್ ಹಾಕೊಂಡು ಕರೆಕ್ಟ್ ಆಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ನೋಡಿ, ನಮ್ಮದ್ರಲ್ಲಿ ಒಂದು ಚೂರು ಮಾಂಸ ಅದರಲ್ಲಿ ಸಪ್ರೇಟ್ ಆಗಿಲ್ಲ, ಆ ರೀತಿ ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನನ್ನ ಅಮ್ಮ ಇದ್ದಾರೆ, ನಾನು ಮಾಡಿದ್ ಸರಿ ಆಗಲ್ಲ ಅಂತ ಅವರೇ ಮಿಕ್ಸ್ ಮಾಡ್ತಿದ್ದಾರೆ. ನಮ್ಮ ಕೊಯ್ಯಲ್ ಸುಕ್ಕ ರೆಡಿ ಆಗ್ತಾ ಬಂತ, ಆದ್ರೆ ಬೇಯಲಿಕ್ಕೆ ಉಂಟಂತೆ, ಬೇಯಿಸ್ಬೇಕೀಗ ಸ್ವಲ್ಪ. ಇವಾಗ ನಮ್ದು ಮರುವಾಯಿ ಸುಕ್ಕ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಲಿಡ್ ಮುಚ್ಚಿ ಹೀಗೆ ಕುಕ್ ಆಗ್ಲಿಕ್ಕೆ ಇಟ್ಟು ಬಿಡ್ಬೇಕು. ಇಲ್ಲಿ ನೋಡಿ, ಇವಾಗ ಎಲ್ಲ ಬದಿಯಲ್ಲಿ ಕುದಿ ಬರ್ತಾ ಉಂಟ, ಅಂದ್ರೆ ಕುಕ್ ಆಗ್ತಾ ಉಂಟಂತ ಅರ್ಥ. ಅವಾಗಲೇ ನಾವು ಹುಣಸೆ ಹಣ್ಣಿನ ನೀರು ಹಾಕಿದ್ದೇವಲ್ಲ, ಅದೇ ನೀರು, ಮತ್ತೆ ಪುನಃ ಎಕ್ಸ್ಟ್ರಾ ನೀರು ಹಾಕ್ಲಿಕ್ಕಿಲ್ಲ. ಹೀಗೆ ಕುಕ್ ಆಗ್ತಾ ಮಿಕ್ಸ್ ಮಾಡ್ತಾ ಇರ್ಬೇಕು, ಯಾಕಂದ್ರೆ ತಳ ಹಿಡಿತದಂತ ಚಾನ್ಸಸ್ ಇದ್ರೆ ಅಂತ ಮಿಕ್ಸ್ ಮಾಡ್ತಾ ಇರ್ಬೇಕು. ಮಿಡಲ್ ಅಲ್ಲಿ ಮಿಕ್ಸ್ ಮಾಡ್ತಾ ಇದ್ರೆ ತಳ ಹಿಡಿಯುವ ಚಾನ್ಸಸ್ ಇರಲ್ಲ, ಅದಕ್ಕೋಸ್ಕರ ಒಂದು ಮಿಕ್ಸ್ ಮಾಡಿ ಹಾಗೆ ಪುನಃ ಲಿಡ್ ಮುಚ್ಚಿ ಹಾಗೆ ಒಂದು 5 ನಿಮಿಷ ಲೋ ಫ್ಲೇಮ್ ಅಲ್ಲಿ ಕುಕ್ ಆಗ್ಲಿಕ್ಕೆ ಇಟ್ಟು ಬಿಡೋಣ. ಹೈ ಫ್ಲೇಮ್ ಇಡ್ಬೇಡಿ, ಲೋ ಫ್ಲೇಮ್ ಟು ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ. ಇವಾಗ ಕುಕ್ ಆಗಿದೆ ಆಲ್ಮೋಸ್ಟ್. ಇವಾಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪಿಂದ ಸ್ವಲ್ಪ ಗಾರ್ನಿಶಿಂಗ್ ಮಾಡ್ಕೊಳ್ಳೋಣ. ಒಂದ್ಸಲ ಕೊತ್ತಂಬರಿ ಸೊಪ್ಪು ಹಾಕೊಂಡು ಹಾಗೆ ಮಿಕ್ಸ್ ಮಾಡೋಣ. ಇವಾಗ ನೋಡಿ, ನಮ್ದು ತುಳುನಾಡಿನ ಸ್ಪೆಷಲ್ ಮರುವಾಯಿ ಸುಕ್ಕ ರೆಡಿ ಆಗಿದೆ. ಇದು ನಮ್ಮ ಹೊಳೆಯಲ್ಲಿ, ಕುತ್ಪಾಡಿಯ ಹೊಳೆಯಲ್ಲಿ ತೆಗೆದ ಮರುವಾಯಿ ಸುಕ್ಕ ಆಯ್ತಾ, ಸೂಪರ್ ಮರುವಾಯಿ ಆಯ್ತಾ. ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗಿ ದೊಡ್ಡದಾಗಿತ್ತು, ಭಾರಿ ಖುಷಿ ಆಯ್ತು. ಮಾತ್ರ ನಂಗೆ ಬೇರೆಯವ್ರು ಕೊಟ್ಟದ್ದು, ಗೀತಕ್ಕನಿಗೆ ಒಂದ್ಸಲ ಥ್ಯಾಂಕ್ಸ್ ಹೇಳುವ. ಮರುವಾಯಿ ಸುಕ್ಕ ಅಂತೂ ಆಯ್ತು ನೋಡಿ. ಮೇಲ್ಗಡೆಯಿಂದ ಸ್ವಲ್ಪ ಗಾರ್ನಿಶಿಂಗ್ ಕೊತ್ತಂಬರಿ ಸೊಪ್ಪು ಹಾಕಿದೆ. ನಮ್ಮ ಮರುವಾಯಿ ಸುಕ್ಕ ರೆಡಿ. ಇದ್ರ ಜೊತೆ ಸ್ವಲ್ಪ ಈರುಳ್ಳಿ ಮತ್ತೆ ಸ್ವಲ್ಪ ಲಿಂಬೆ ಇದ್ರೆ ಹಿಂಡ್ಕೊಂಡು ತಿಂದಿದ್ರೆ ಏನ್ ರುಚಿ ಗೊತ್ತಾ, ಸ್ವರ್ಗ ಸುಖ. ನೋಡಿದ್ರಲ್ಲ ತುಳುನಾಡಿನ ಸ್ಪೆಷಲ್ ಮರುವಾಯಿ ಸುಕ್ಕ ಅಥವಾ ನಮ್ಮ ತುಳುವಿದ್ದು ಕೊಯ್ಯಲ್ ಸುಕ್ಕ ಹೇಗೆ ಮಾಡುದಂತ. ಏನ್ ಪರಿಮಳ ಬರ್ತಾ ಉಂಟು ಗೊತ್ತಾ, ಫ್ರೆಶ್ ಸುಕ್ಕ ಪೌಡರ್ ಮಾಡಿದ್ರಿಂದ ತುಂಬಾ ಅಂದ್ರೆ ತುಂಬಾ ಪರಿಮಳ ಅಂಡ್ ಟೇಸ್ಟಿಯಾಗಿ ಬಂದಿದೆ. ಅಮ್ಮ ಅಂತೂ ಟೇಸ್ಟ್ ನೋಡಿದ್ರು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು. ಭಾರಿ ಖುಷಿ ಆಯ್ತು ನಂಗೆ. ನೀವು ಕೂಡ ಟ್ರೈ ಮಾಡಿ. ನಿಮ್ಗೆ ಯಾರಿಗಾದ್ರೂ ಸುಕ್ಕ ಪೌಡರ್ ಹೇಗೆ ಮಾಡುದು ಅಂತ ಗೊತ್ತಿಲ್ಲ ಅಂದ್ರೆ ನನ್ನ ಈ ರೆಸಿಪಿ ಕರೆಕ್ಟ್ ಆಗಿ ನೋಡಿ. ಸ್ವಲ್ಪನೇ ಪದಾರ್ಥಕ್ಕೆ ಎಷ್ಟು ಸ್ವಲ್ಪ ಸುಕ್ಕ ಪೌಡರ್ ಮಾಡ್ಬೇಕು, ಎಷ್ಟು ಕ್ವಾಂಟಿಟಿ ತಗೊಳ್ಬೇಕೆಂಬುದನ್ನು ಕರೆಕ್ಟ್ ಆಗಿ ಹಾಕಿದ್ದೇನೆ. ನೋಡ್ಕೊಳ್ಳಿ, ನೀವು ಕೂಡ ರೆಸಿಪಿ ಮಾಡ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಹಾಗೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಟಾಟಾ, ಬಾಯ್ ಬಾಯ್.